ಹೆಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ಸಾಮಾನ್ಯವಾಗಿ ನಾವು ಕಡಲೆ ಹಿಟ್ಟು ಬಳಸಿ, ಮೈದಾ ಹಿಟ್ಟು ಬಳಸಿ, ಇಲ್ಲ ಗೋಧಿ ಹಿಟ್ಟು ಬಳಸಿ ನಾವು ಬರ್ಫಿಯನ್ನು ಮಾಡ್ತಿರ್ತೀವಿ. ಆದರೆ ಇವತ್ತಿಲ್ಲಿ ನಾನು ಡಿಫ್ರೆಂಟಾಗಿ ಮಾವಿನ ಹಣ್ಣಿನ ಬಳಸಿ ಸಿಂಪಲ್ ಆದಂಥ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಅದಕ್ಕೆ ಮುಂಚೆ ಈ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನಿಲ್ಲಿ 2 ಹಣ್ಣಾಗಿರುವಂಥ ರಸ್ಪುರಿ ಮಾವಿನ ಹಣ್ಣನ್ನು ತೊಗೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನಿಲ್ಲಿ 2 ಏಲಕ್ಕಿನ ಸಿಪ್ಪೆ ತೆಗೆದು ಈ ಥರ ಬಿಡಿಸ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಮಾವಿನ ಹಣ್ಣು ಎಷ್ಟು ಸಿಹಿ ಇರುತ್ತೆ ಅದಕ್ಕೆ ತಕ್ಕಂತೆ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ. ಹುಳಿ ಇದ್ದರೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಬೇಕಾಗುತ್ತೆ. ಮಾವಿನ ಹಣ್ಣು ಸ್ವೀಟ್ ಇದ್ದರೆ ಸಕ್ಕರೆನ ಕಮ್ಮಿ ಹಾಕ್ಕೊಳ್ಬೋದು. ಇದಷ್ಟನ್ನು ನಾನು ಸೇರಿಸಿ ಸಣ್ಣದಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮ್ಯಾಂಗೋ ಪ್ಯೂರಿ ರೆಡಿಯಾಗಿದೆ. ಫೈನ್ ಪೇಸ್ಟ್ ಇರಬೇಕು, ಆವಾಗಲೇ ಬರ್ಫಿ ಚೆನ್ನಾಗಿ ಟೆಕ್ಸ್ಚರಲ್ಲಿ ಬರುತ್ತೆ ಮತ್ತು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ಥರ ಫೈನ್ ಪೇಸ್ಟ್ ಇರಬೇಕು. ನೀರಂತೂ ಹಾಕೋ ಹಾಗೆ ಇಲ್ಲ, ಸೊ ಹಾಗೇ ನೀವು ಬ್ಲೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಬರ್ಫಿಗೆ ನಾನು ಮೊದಲಿಗೆ ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಬಾಣಲಿ ಕಾದಿದ್ದಾದಮೇಲೆ 2 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಆಪ್ಷನಲ್, ಬೇಕಿದ್ರೆ ನೀವು 1 ಸ್ಪೂನ್ ಆದರೂ ಸಹ ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಅಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿದ ಮೇಲೆ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸುಮಾರು 2 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಬೇಕು. ಒಂಚೂರು ರೋಸ್ಟ್ ಆದರೆ ಸಾಕು, ತುಂಬ ಬಣ್ಣ ಚೇಂಜ್ ಆಗೋದೇನು ಬೇಕಾಗಿಲ್ಲ. ನೆಕ್ಸ್ಟ್ ನಾನಿಲ್ಲಿ ರೆಡಿ ಮಾಡ್ಕೊಂಡಂತಹ ಮ್ಯಾಂಗೋ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸುಮಾರು 1 ಕಪ್ ಆಗೋಷ್ಟು ಅಳತೆ ಇದೆ. 1 ಕಪ್ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ಗೆ 1 ಕಪ್ ಅಷ್ಟು ಮ್ಯಾಂಗೋ ಪ್ಯೂರಿನ ಸೇರಿಸ್ತಾ ಇದ್ದೀನಿ. ಇದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿ ಇದನ್ನು ನಾವು ಸುಮಾರು 5ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಕೈ ಬಿಡದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ದಪ್ಪ ತಳದ ಬಾಣಲಿ ತೊಗೊಂಡ್ರೆ ಒಳ್ಳೆಯದು. ನೋಡಿ, ಇದೇ ಥರ ಚೆನ್ನಾಗಿ ಹೊಂದ್ಕೋಬೇಕು. ಎಲ್ಲವೂ ಸಹ ಚೆನ್ನಾಗಿ ಹೊಂದ್ಕೊಂಡಷ್ಟು ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಕಲರ್ ಸಹ ಚೇಂಜ್ ಆಗಿದೆ. ಅದ್ರ ಜೊತೆಗೆ ಸ್ವಲ್ಪ ಥಿಕ್ನೆಸ್ ಸಹ ಬಂದಿದೆ ಬರ್ಫಿಗೆ. ನೋಡಿ, ಈ ಹದದಲ್ಲಿ ಬಂದಾಗ ನಾವು ಕೋವಾನ ಆ್ಯಡ್ ಮಾಡಬೇಕಾಗತ್ತೆ. ಕೋವಾ ನಾನಿಲ್ಲಿ ಸಪ್ಪೆ ಕೋವಾನ ತೊಗೊಂಡಿದ್ದೀನಿ, ಅಂದರೆ ಅನ್ಸಾಲ್ಟೆಡ್ ಕೋವಾ. ಇದನ್ನು ಸೇರಿಸ್ತಾ ಇದ್ದೀನಿ. ಇದು ಸುಮಾರು ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅನ್ಸಾಲ್ಟೆಡ್ ಕೋವಾನ ತೊಗೊಂಡಿದ್ದೀನಿ. ಇದನ್ನು ಸಹ ಸೇರಿಸ್ತಾ ಇದ್ದೀನಿ. ಇದು ಹಾಕಿದ ಮೇಲೂ ಸಹ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೋವಾ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಮತ್ತು ಹಾಕಿರುವಂಥ ಮ್ಯಾಂಗೋ ಪ್ಯೂರಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಮತ್ತೊಂದೇ ಫ್ಲೇವರ್ ಕೊಡುತ್ತೆ. ಕೋವಾ ಹಾಕಿದ ಮೇಲೆ ಸುಮಾರು ನೀವು 5ರಿಂದ 8 ನಿಮಿಷಗಳ ಕಾಲ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ತಳ ಹತ್ತದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ, ಬರ್ಫಿ ಟೆಕ್ಸ್ಚರ್ಗೆ ಬರ್ತಾ ಇದೆ. ನೋಡಿ, ಕಲರು ಸಹ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ತರಹದ ಆರ್ಟಿಫಿಷಿಯಲ್ ಕಲರ್ ನಾವು ಸೇರಿಸಿಲ್ಲ ಇದರಲ್ಲಿ. ಇನ್ನೇನು ಕೊನೆ ಹಂತದಲ್ಲಿರುವಾಗ ನಾನಿಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಸವರಿಟ್ಕೊಂಡಿದ್ದೀನಿ. ನೋಡಿ, ಈಗ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಟೆಕ್ಸ್ಚರು ಸಹ ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಒಂದು ಒಳ್ಳೆ ಕಲರ್ ಸಹ ಬಂದಿದೆ. ನೋಡಿ, ಇವಾಗ ತಳ ಬಿಟ್ಕೊಂಡು ಬರ್ತಾ ಇದೆ. ಈ ಹಂತ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದು ಸುಮಾರು 8 ನಿಮಿಷಗಳ ಕಾಲ ಫ್ರೈ ಮಾಡಿದ ಮೇಲೆ ಈ ಥರ ತಳ ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪ ಸವರಿರೋ ಪ್ಲೇಟಿಗೆ. ನೀಟಾಗಿ ಒಂದು ಸಮಕ್ಕೆ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಎಷ್ಟು ಥಿಕ್ನೆಸ್ ಬೇಕು ಅದಕ್ಕೆ ತಕ್ಕಂತೆ ನೀವು ಟ್ರೇನ ಬಳಸ್ಬೋದು. ಇದೆಲ್ಲ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 1 ಸ್ಪೂನಲ್ಲಿ ಇದನ್ನೆಲ್ಲ ಸಮ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದು ಫ್ಲ್ಯಾಟನ್ ಆಗಿ ಬರಬೇಕು, ಮತ್ತು ಶೇಪು ಸಹ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ನೋಡೋಕ್ಕೂ ಸಹ ತುಂಬ ಒಳ್ಳೆ ಲುಕ್ ಇರುತ್ತೆ. ಇಲ್ಲಿ ನಾನು ಕೇವಲ 2 ಸ್ಪೂನ್ ತುಪ್ಪ ಬಳಸಿ ಈ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಹೊರಗಡೆ ಅಂಗಡಿಯಿಂದ ತರೋ ಬದಲು ನೀವು ಮನೆಯಲ್ಲೇ ಈ ಥರ ಟೇಸ್ಟಿಯಾದಂಥ ಬರ್ಫಿ ಮಾಡ್ಬೋದು. ಹೇಗಿದ್ದರೂ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ತುಂಬ ಒಳ್ಳೆ ಚೆನ್ನಾಗಿರೋ ಮ್ಯಾಂಗೋ ಸಿಗುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ಇದರ ಮೇಲೆ ನಾನು ಸ್ವಲ್ಪ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಸಹ ಸ್ಪೂನಲ್ಲಿ ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಇದನ್ನು 1 ಅವರ್ ಕೂಲ್ ಆಗ್ಲಿಕ್ಕೆ ಬಿಡಬೇಕಾಗುತ್ತೆ. ಕೂಲ್ ಆದಮೇಲೆ ನಾವು ಚೆನ್ನಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ.
ಈಗ ನಾನಿಲ್ಲಿ ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ಕಟ್ಟಿಂಗ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಸವರಿರೋವಂಥ ಚಾಕುಲಿ ನೀವು ಇದನ್ನು ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನೀವು ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮೀನ್ಸ್ ಅರ್ಧ ಗಂಟೆ ಆದಮೇಲೆ ಇದು ಒಳ್ಳೆ ಪೀಸಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇನ್ನೂ ಒಂದು 15 ನಿಮಿಷಗಳ ಕಾಲ ಇದನ್ನು ಕೂಲಾಗ್ಲಿಕ್ಕೆ ಬಿಡ್ತೀನಿ. ನೋಡಿ, ಈಗ ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಬೇಕಿದ್ದಲ್ಲಿ ಬೇರೆ ಬೇರೆ ಶೇಪಲ್ಲೂ ಸಹ ಮಾಡ್ಕೊಳ್ಬೋದು, ಇನ್ನು ದಪ್ಪದಾಗಿಯೂ ಸಹ ನೀವು ಮಾಡ್ಕೊಳ್ಬೋದು. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಮೂಲಾಗಿ ತಿನ್ನೋ ಬರ್ಫಿಗಿಂತನೂ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣಿನ ಫ್ಲೇವರ್ ಇರುತ್ತೆ, ಜೊತೆಗೆ ಕೋವಾ, ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಅದರದ್ದೇ ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಇರುತ್ತೆ. ನಿಮಗೊಂಥರ ಕೊಬ್ಬರಿ ಮಿಠಾಯಿ ತಿಂದಂಗೂ ಅನಿಸುತ್ತೆ. ಒಂದ್ಸಲ ಮ್ಯಾಂಗೋ ಫ್ಲೇವರ್ ತುಂಬ ಹೈಲೈಟ್ ಆಗಿರುತ್ತೆ, ಮತ್ತು ಕೋವಾ ಫ್ಲೇವರು ಸಹ ಹೈಲೈಟ್ ಆದಂಗಿರುತ್ತೆ. ತುಂಬಾ ಡಿಫ್ರೆಂಟ್ ಆದಂಥ ಸ್ವೀಟ್ ಇದು. ನಾನಿಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್. ಸೊ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಸಹ ಶೇರ್ ಮಾಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ. ಈ ಸ್ವೀಟ್ನ ನೀವು ಸುಮಾರು 1 ವಾರ ತನಕ ಸ್ಟೋರ್ ಮಾಡ್ಕೊಳ್ಬೋದು. ಇದು ಒಂದು ದಿನ ಬಿಟ್ಟು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗೋ ಫ್ಲೇವರೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಸಹ ತುಂಬ ಇಷ್ಟಪಡ್ತಾರೆ. ಸೊ ಸ್ವಾದಿಷ್ಟ ಅಭಿರುಚಿನ ಮರಿದೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.